ಈಗ ಮಾನ್ಯ ಸಭಾಪತಿಗಳೇ, ಕಾನೂನು ಪ್ರಕಾರ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಇಲ್ಲ, ಅವ್ರು ಕಾನೂನು ಪ್ರಕಾರ ಮಾಡ್ತಿಲ್ಲ ಅಲ್ವಾ? ಅವ್ರು ಪದ ಪ್ರಯೋಗ ಮಾಡೋದನ್ನ ಸಮರ್ಥನೆ ಮಾಡ್ತೀರಾ? ಯಾರು ಅವ್ರ ಅವ್ರ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಶ್ರೀನಿವಾಸ್ ಅವರು ಒಬ್ರು ನಮ್ಮ ಶ್ರೀನಿವಾಸ್ ಅವರು ಮಾತಾಡಿದ್ರು. ಅವ್ರು ಹೇಳಿದ್ರು ಮೋದಿ ಇಲ್ಲ ಅಂದ್ರೆ ದೇಶನೇ ಇಲ್ಲ, ಮೋದಿ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು ಆ ಕೋಪದಲ್ಲಿ ಟೀಕೆ ಮಾಡಿರ್ಬೋದು. ಇಲ್ಲ ನಾನು ಹೇಳೋದು ಅದಕ್ಕೆ ನಾನು ಅದನ್ನ ಇದು ಯಾಕೆ ಹೇಳಿ ಅಂತ ಹೇಳುವಾಗ ಮಾತು ನಡೆದಿದೆ. ಅದರಿಂದ ಅದಕ್ಕೆ ಇಷ್ಟು ಅದಂತ ಬಹಳ ಸರಿಯಲ್ಲ ಅಂತ ನನ್ನ ಭಾವನೆ. ಅವಕಾಶ ಮಾಡಿಕೊಡಿ. ನರೇಗಾ ಬಗ್ಗೆ ಚರ್ಚೆ ಈಗಾಗಲೇ ಅದು ಮಾತಿನ ಭಾರತದಲ್ಲಿ ಮಾತಾಡಿದ್ದಾರೆ. ಅದರಿಂದ ಅದಕ್ಕೆ ತಾವು ದಯವಿಟ್ಟು ಸದನಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸಭಾಪತಿಗಳೇ, ಬಚ್ಚಲ್ ಬಾಯಿಗಿಂತ ಕೆಟ್ಟ ಬಾಯಿ ಅದು. ಬಚ್ಚಲ್ ಬಾಯಿಗಾದ್ರೂ ಒಂದು ಮರ್ಯಾದೆ ಇರುತ್ತೆ. ಅದಕ್ಕೆ ಅದನ್ನು ಮೀರಿ ಕೆಟ್ಟ ಬಾಯಿ ಅದು. ನೀನು ಅಲ್ಲಿಗೆ ಹೋಗಬೇಡ. ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ಬೇಕು. ಮಾನ್ಯ ಸಭಾಪತಿಗಳೇ, ಒಂದು ವಿಷಯ ಈಗ ನಿಮಗೆ ಹೇಳ್ತೀನಿ. ಆಮೇಲೆ ಅದು ನಿಮಗೆ ನಾನು ಹೇಳ್ತೀನಿ, ನಿಮ್ಮವ್ರು ಬೇಕಾದಾಗ ಎದ್ದು ಮಾತಾಡೋದಂದ್ರೆ ನಾನು ತಡ್ಕೊಳಕ್ಕಾಗೋದಿಲ್ಲ. ಏನು ಬೇಕಾದ ಎದ್ದು ಮಾತಾಡ್ತಾರೆ, ನೀವು ಮಾತಾಡ್ತಿರ್ತೀರಿ, ಅವ್ರು ಮಾತಾಡ್ತಾರೆ. ಒಬ್ರು ಯಾರು ಮಾತಾಡ್ಲಿ, ಕೈ ಎತ್ತಲಿ, ಕೇಳಿ. ನಾನೇ ಮಾತಾಡ್ತಿದ್ದೀನಿ. ಈಗ ದೇಶದ ಪ್ರಧಾನಮಂತ್ರಿ ರವಿ, ನಿಂದ ಅತಿಯಾಗಿದೆ ಹೇಳ್ತೀನಿ, ನಿಂದ ಅತಿಯಾಗಿದೆ ಸದನದಲ್ಲಿ. ದೊಡ್ಡ ಪಂಡಿತ ಅಲ್ಲ. ಅತಿ ಮಿತಿ ಎರಡು ನಂಗೆ ಗೊತ್ತು. ನೀವು ಆ ಸಭಾಪತಿಗಳೇ ನಿಮ್ಮ ಸಮಕ್ಷಮದಲ್ಲಿ, ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡಿದ್ದನ್ನ ಅಲ್ಲ, ನಾ ಏನ್ ಹೇಳ್ತೀನಿ, ಒಂದ್ ನಿಮಿಷ ರೀ, ನಾ ಏನ್ ಮಾಡ್ತೀನಿ ಅನ್ನೋದನ್ನ ವಿಚಾರ ಮಾಡಲು ಒಮ್ಮೆಗ್ಲೇ ಮಾತಾಡಿದ್ರ ಏನ್ ಹೇಳ್ತೀನಿ, ಏನ್ ಕೇಳುವ ಸೌಜನ್ಯ ಬೇಡ ನಿಮ್ಗೆ. ನಾ ಏನ್ ಮಾಡ್ತೀನಿ ಆಮೇಲೆ ಆಮೇಲೆ ಹೇಳ್ತೀನಿ, ಕೂತ್ಕೊಳ್ಳಿ. ನಾ ಹೇಳ್ತೀನಿ, ನಾ ಹೇಳೋ ಮಟ್ಟ ಯಾರು ಅಷ್ಟು ಪೇಷನ್ಸ್ ಇಲ್ಲ ಹೆಂಗ. ಮಾನ್ಯ ಸಭಾಪತಿಗಳೇ, ಒಂದು ಪ್ರಿವಿಲೇಜ್ ಬಗ್ಗೆ ಎರಡು ಮೋಷನ್ ಮೂವ್ ಮಾಡಿದೀವಿ. ಮಾನ್ಯ ಸಭಾಪತಿಗಳೇ, ಪ್ರಿವಿಲೇಜ್ ಬಗ್ಗೆ ಮೊನ್ನೆ ಇದು ಮುಗಿಲಿ ಕೊಡ್ತೀನಿ. ನಿನ್ನೆ ನನಗೆ ದಿನಾಂಕ 2/2/22 ಮಾನ್ಯ ವಿರೋಧಿ ಪಕ್ಷ ನಾಯಕರು ಹಾಗೂ ಇತರರು ನನಗೊಂದು ಪತ್ರವನ್ನು ಕೊಟ್ಟಾರೆ. ದಿನಾಂಕ 2/2/26 ಸಾಯಂಕಾಲ 4:25 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಭಾಷಣಕ್ಕೆ ಉತ್ತರ ಕೊಡುವ ಸಂಬಂಧದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಅಹ್ಮದ್ ಅವರು ಪ್ರಧಾನಮಂತ್ರಿಗಳಾದ ಮಾನ್ಯ ನರೇಂದ್ರ ಮೋದಿ ಅವರನ್ನು ದೇಶದ್ರೋಹಿ ಎಂದು ಅನೇಕ ಬಾರಿ ನಿಂದಿಸಿ ಕೂಗಿದ್ದಾರೆ. ಆದ್ದರಿಂದ ಪ್ರಧಾನಮಂತ್ರಿ ಅವರನ್ನು ಅಪಮಾನ ಮಾಡಿ ಹಾಗೂ ತೇಜೋವಧೆ ಮಾಡಿದ ಕಾರಣ ಅವರನ್ನು ಸದನದಿಂದ ಅಮಾನತುಗೊಳಿಸಬೇಕೆಂದು ವಿನಂತಿಸಿರುತ್ತೇವೆ. ವಂದನೆಗಳೊಂದಿಗೆ. ಇದು ವಿರೋಧಿ ಪಕ್ಷದವರು ಕೊಟ್ಟಂಥ ನನಗೆ ಪತ್ರ ಮತ್ತು ಅದು ನಡೆದಂಥ ಘಟನೆಗೂ ನಾನು ಸಾಕ್ಷಿಯಾಗಿದ್ದೀನಿ ಅಂತ ಒಪ್ಕೊಳ್ತೀನಿ. ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಸಭಾನಾಯಕರೇ, ಸದನದಲ್ಲಿ ನಾವು ಯಾವ ರೀತಿಯಿಂದ ನಡ್ಕೋಬೇಕು, ಯಾವ ರೀತಿಯಿಂದ ನಡ್ಕೋಬಾರ್ದು ಅನ್ನೋದನ್ನು ಕನಿಷ್ಠ ಒಂದು ಸೌಜನ್ಯರು ಇರಬೇಕಲ್ಲ. ಈಗ ಹಿಂದೆ ನೋಡಿ ನಿಮ್ಗೆ ಹೇಳ್ತೀನಿ, ನಾನು ಹಿಂದೆ ಹಂಗೆ ನಿಮ್ಮ ಮಾಹಿತಿ ಕೊಡ್ತೀನಿ. ಹಿಂದೆ ಒಂದು ಸಾರಿ ವಸಂತ್ ಕುಮಾರ್ ಇದ್ದಾಗ ಪೂರ ದೇಶ ಮೇ ಗಯ ಅಂತ ಹೇಳಿದರು. ಇವರು ನಜೀರ್ ಅಹ್ಮದ್ ಅವರು ಮೋದಿಯ ದೊಡ್ಡ ದ್ರೋಹ ಮಾಡಿದ್ದಾರೆ. ಮಾನ್ಯ ಸಭಾಪತಿ ಇತ್ತಿನ ದಿವಸ ಬಂಗಾರದ ಭೇಟಿ ಅವೆಲ್ಲ ಮಾಮೂಲಿ. ಆಮೇಲೆ ನಜೀರ್ ಅಹ್ಮದ್ ಮಾನ್ಯ ಸಭಾಪತಿಯರೇ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ದೊಡ್ಡ ದ್ರೋಹ ಮಾಡಿದ್ದಾರೆ. ಇವೆಲ್ಲ ಆವಾಗಿಂದ ಇದ್ದಿದ್ದು, ಏನೋ ಆವಾಗಿನ ಇದು ನಡೆದಂಥದ್ದು. ಮತ್ತು ದೇಶವನ್ನೇ ಮಾರಿದ್ದಾರೆ ಮಾನ್ಯ ಅಂಬಾನಿ ಮತ್ತು ಅದಾನಿಯವರಿಗೆ. ಆಮೇಲೆ ದೇಶಕ್ಕೆ ದ್ರೋಹ ಮಾಡಿರುವುದು ಮೋದಿ, ಇವ್ರದ್ದು ನಾನು ನಜೀರ್ ಅಹ್ಮದ್ನ ಓದೋದು. ಆಮೇಲೆ ಅವರು ಹೇಳಿದ್ದಾರೆ, ಹಿಂಗೆ ಹಲವಾರು ಸರಿ ನೀವು ಹಿಂದೆಲ್ಲ ಹೇಳಿರಿ. ಆಮೇಲೆ BJPಗೆ ಧಿಕ್ಕಾರ ಇವೆಲ್ಲ ಹೇಳಿದಿರಿ. ಇವನ್ನೆಲ್ಲವನ್ನು ನಾವು ಏನಂದ್ರೆ ತೆಗೆದು ಪ್ರತಿ ಸರಿ ಆವಾಗ ನಾವು ಒಂದು ವಾರ್ನಿಂಗ್ ಕೊಟ್ಟಿದ್ದೆ. ವಾರ್ನಿಂಗ್ ಕೊಟ್ಟಾಗ ಇನ್ಮೇಲೆ ನೋಡಿ ಹೇಳಿದ್ದೇನೆ, ಎಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಎಂದಲ್ಲ, ದಯವಿಟ್ಟು ಕೂತ್ಕೊಳ್ಳಿ. ಮಾನ್ಯ ಪ್ರತಾಪ್ ನಾಯಕರು ಎಲ್ಲರಿಗೂ ಹೇಳಿದ್ದು ನಾನು. ಇದು ಹೇಳಿದ ನಂತರ ಮತ್ತು CT ರವಿ ಅವರು ಮಾತಾಡಿದರು, ಹನುಮಂತ ನಿರಾಣಿ ಅವರು ಮಾತಾಡಿದರು, ಎಲ್ಲರೂ ಮಾತಾಡಿದರು. ಇದೆಲ್ಲ ಆಯಿತು. ಅಷ್ಟಕ್ಕೆ ಅವತ್ತು ಮುಂದೆ ನಾನು ಹೇಳಿದೆ, ಇವರು ಭಾರತಿ ಶೆಟ್ಟಿ ಅವರು ಹೇಳಿದರು, ಈ ದೇಶದ ಪ್ರಧಾನಮಂತ್ರಿಯವರು ಈ ದೇಶವನ್ನು ಉದ್ಧಾರ ಮಾಡಿದ್ದಾರೆ ಎಂದು ಹೇಳಲಿ ಅಂತ ಹೇಳಿದ್ರು. ಇವೆಲ್ಲ ಆದ ನಂತರ ನಾವೇನು ಹೇಳಿದ್ವಿ, ಚಲೋ ನಾರಾಯಣ ಸ್ವಾಮಿಯವರು ಮಾತಾಡಿದರು. ಕೊನೆಗೆ ನಾನು ಹೇಳಿದೆ, ಸರಿಯಾದ